ನನ್ ಬಿಟ್ಬಿಡಿ, ನನ್ ಕಾಪಾಡಕ್ ಯಾರು ಇಲ್ವಾ? ನನ್ ಬಿಟ್ಬಿಡಿ. ಏನಕ್ಕೆ ಹಂಗ ಆಡ್ತಿದ್ಯಾ? ಏನಾಯ್ತು? ಪಿಕ್ಚರ್ನಾಗೆ ವಜ್ರಮುನಿ ಹೀರೋಯಿನ್ ಕೈ ಹಿಡ್ಕೊಂಡಾಗ ಹಿಂಗೆ ಆಡೋದಲ್ವಾ, ಅದಕ್ಕೆ ನೀ ಕೈ ಹಿಡ್ಕೊಂಡ್ ಬಂದಲ್ಲ, ಹಂಗೆ ಹೊಸಿ ತಾಮಸ್ ಮಾಡ್ದೆ ಹೆಂಗೆ? ಹಾ, ತಲೆಗೆ ಬಟ್ಟೆ ಕಟ್ಕೊಂಡ್ರೆ ಸಂಜೆ ಗಂಟೆ ಚಾಕ್ರಿ, ಹಂಗೆ ಮಧ್ಯೆ ಮಧ್ಯದಲ್ಲಿ ಸುಸ್ತಾಗ ಟೀ ಕುಡಿಯಕ್ ಹೋಯ್ತೀನಿ, ಪಕ್ಕದಾಗೈತೆ ಒಂದು ಬೇಕ್ರಿ. ಅನ್ಯಾಯ ಅಕ್ರಮ ಅಧರ್ಮನ ಮನ್ಸಿಂದ ನೂಕ್ರಿ, ಹಂಗೆ ನನ್ ಯಂಡ್ರನ್ನ ಖುಷಿ ಪಡೋಕ್ ನಾನು ಮಾಡ್ತೀನಿ ಮಧ್ಯ ಮಧ್ಯದಾಗೆ ಮಿಮಿಕ್ರಿ. ಇತ್ತೀಚೆಗೆ ಬರೀ ಡಬ್ಬ ತರಾನೇ ಹೇಳ್ತಿದ್ಯಾ ಮಾವ, ಚೂರು ಚೆನ್ನಾಗಿರ್ಲಿಲ್ಲ. ಹೌದಾ? ನಗ ಬರ್ಲಿಲ್ವಾ? ನಗ ಬರ್ತದೇನೋ ಅಂತ ಹೇಳ್ಬಿಟ್ಟೆ, ಈಗ ಬರ್ದಿದ್ರು ಬೆಳಿಗ್ಗೆ ಬರ್ತದೆ. ನೋಡ್ದ ನೀನ್ ಹೆಂಗೆ ಅಂತ ನನ್ಗೆ ಆರ್ಡ್ರ್ ನಾನು ಎಗ್ಸ್ಬಿಟ್ಟಿ ನಗಿಸ್ಬಿಟ್ಟೆ. ಅಯ್ಯೋ ನನ್ ಮುದ್ದು ಮಾವ. ಸರಿ, ಈ 2 ಬೆರಳಲ್ಲಿ 1 ಬೆರಳು ಮುಟ್ಟು. 1 ಬೆರಳು ಮುಟ್ಟು ಅಂದ್ರೆ 5 ಬೆರಳು ಮುಟ್ಬಿಟ್ಟಿಯಲ್ಲ. ಯಾಕೆ? 1 ಬೆರಳು ಮುಟ್ಟಿದ್ರೆ 1 ಮಗು ಅಂತ 2 ಬೆರಳು ಆಪ್ಷನ್ ತೋರಿಸ್ತೆ. ನೀನು 5 ಬೆರಳು ಮುಟ್ಬಿಟ್ಟೆ. ಹಂಗಾರೆ ನಾನು 5 ಮಕ್ಳು ಇರ್ಬೇಕಾ? ಇರೋದ್ ನಾನು, ಗಾಬರಿ ಆಗ್ಬೇಡ. ಸುಮ್ನೆ ಜೋಕ್ ಮಾಡಿದಷ್ಟ. ಓ ಜೋಕಾ? ಹಂಗಾರೆ ಸರಿ. ಹಂಗಾರೆ ಈ ಬೆಳ್ಳಗೇನಿಟ್ಟಿದ್ಯಾ? ಅದೇ ಮಾವ, ರಮ್ಯ ರತ್ನ ಕೇಳಿದ್ರಲ್ಲ, ಅದಕ್ಕೆ ಮಕ್ಕಳ ಕ್ಲಿನಿಕಾ ಅಂತ ಆಪ್ಷನ್ ಇಟ್ಕೊಂಡಿದ್ದೆ. ಅದಕ್ಕೆ ಇದೆಲ್ಲ ಯಾಕೆ ಬಾರೋ, ಅವ್ರಿಗೆ ಹೋಗಿ ಹೇಳ್ಬಿಡು, ನಮ್ಮ ಮಕ್ಳು ಬೇಡ, ನೀವೇ ನಮ್ಮ ಮಕ್ಳು ಅಂತ ಅನ್ಕೊಂಡಿದೀವಿ, ಹಂಗೂ ಒಂದ್ ವೇಳೆ ನಮಗ್ ಮಕ್ಳು ಬೇಕು ಅಂದ್ರೆ ನಮ್ಮ ರಾಣಿನೋ ಗುಂಡುನೋ ಎತ್ಕೊಡ್ತಾರೆ ಅಂತ. ಏನಂತೀಯ? ಮಾವ ಹಂಗೆಲ್ಲ ಹೇಳಕ್ ಆಗಲ್ಲ ಮಾವ, ಪಾಪ ನನ್ನ ಆದ್ಮೇಲೆ ಹೊಂದ್ಕೋತಾರ. ಹಂಗಾರೆ ಏನ್ ಮಾಡೋಮ್ಮ? ಅದನ್ನೆಲ್ಲ ನಾನು ಮೇಂಟೈನ್ ಮಾಡ್ತೀನಿ, ಆದ್ರೆ ಒಂದ್ ಕಂಡೀಷನ್, ನಾನ್ ಹೇಳೋವರೆಗೂ ನೀನ್ ಕ್ಲಿನಿಕ್ ವಿಷಯನ ತೆಗಿಯಂಗಿಲ್ಲ. ಹಾಗಿಲ್ಲ. ನಿನ್ ಮ್ಯಾಮ್ ಯಾರು? ನೀನೇ. ಮತ್ತೆ ನಿನ್ ಮ್ಯಾಮ್ ಹೇಳ್ದಂಗೆ ಕೇಳ್ಬೇಕು. ಕೇಳ್ತೀನಿ. ಓಕೆ ಮ್ಯಾಮ್. ಗುಡ್ ಬಾಯ್. ಬಾರು, ನಂಗೆ ಯಾಕೋ ರಾಣಿದಾಗ ಮಾತಾಡ್ಬೇಕು ಅನಿಸ್ತೈತೆ, ಒಂದ್ ಫೋನ್ ಮಾಡಮ್ಮ. ನನ್ ಮಗ ಮನು ಬುದ್ಧಿವಂತ ಅಲ್ಲ. ಮಾವ, ರಾಣಿನ ಇವಾಗ ತಾನೇ ಬಿಟ್ಟು ಬಂದಿರತ್ತಲ್ವಾ, ನಾಳೆ ಮಾಡೋಣ ಬಿಡು. ಅದು ಸರಿನೇನು, ಇವತ್ತಾನೇ ಬಿಟ್ಟು ಬಂದಿದೀವಿ, ಆಮ್ಯಾಕೆ ಸುಮ್ಕೆ ಮತ್ತೆ ಫೋನ್ ಮಾಡಿದ್ರೆ ಅವರು ಅನ್ಕೋಬಹುದು ಇವ್ರೇನಪ್ಪ ಪದೇ ಫೋನ್ ಮಾಡ್ತಾರೆ ಅಂತ.